ಪಲ್ಲವಿ, ಎಲ್ಲ ಕೆಲಸ ಆಯ್ತಾ ಅಮ್ಮ? ಹ್ಞೂ ಅತ್ತೆ, ಇನ್ನೂ ಒಂದು ಸ್ವಲ್ಪ ಅಷ್ಟೇ ಇದೆ ಕೆಲಸ ಮಾಡಬೇಕು. ಹೌದಾ ಅಮ್ಮ, ಏನಾದರೂ ಹೆಲ್ಪ್ ಮಾಡಲಾ ನಾನು? ಬೇಡ ಅತ್ತೆ, ನಾನೇ ಮಾಡ್ಕೋತೀನಿ. ಇನ್ನೊಂದು ಸ್ವಲ್ಪ ಅಷ್ಟೇ ಇದೆ, ಪರವಾಗಿಲ್ಲ. ಓ ಹೌದಾ ಅಮ್ಮ, ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿಬಿಡು. ಬೆಳಗ್ಗೆ ಬೇಗ ಎದ್ದಿರ್ತೀಯಲ್ಲ, ಬೆಳಗ್ಗೆಯಿಂದ ಕಂಟಿನ್ಯೂ ಕೆಲಸ ಇದ್ದೇ ಇರುತ್ತೆ. ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ಬಿಡು ಒಂದು ಸ್ವಲ್ಪ ಹೊತ್ತು, ಅಂದರೆ ಆರಾಮ್ ರೆಸ್ಟ್ ಅನಿಸುತ್ತೆ ನಿಮಗೆ. ಸರಿ ಆಯಿತು ಅತ್ತೆ. ಅಂದಂಗೆ ನಿಮ್ಮ ಮಗನೇ ಕಾಣಿಸ್ತಾ ಇಲ್ಲಲ್ಲ ಅತ್ತೆ, ಎಲ್ಲಿದ್ದಾರೆ? ಅವನಾ ಹೊರಗಡೆ ಹೋದಲ್ಲಮ್ಮ, ಏನೋ ಕೆಲಸ ಇದೆ ಅಂತ, ಏನೋ ಆಫೀಸ್ ಏನೋ ಅಂದಪ್ಪ ಅವನು. ಒಟ್ನಲ್ಲಿ ಹೊರಗಡೆ ಹೋದ ನೋಡು. ನಾ ಒಮ್ಮೆಗೆ ಸಂಜೆಗೆ ಬರ್ತೀನಿ ಅಂತ ಹೇಳಿ ಹೋದ. ಹೌದಾ ಅತ್ತೆ? ಸರಿ ತಗೋರಿ ಅತ್ತೆ, ಹಾಗಾದರೆ. ಯಾಕಮ್ಮ ಪಲ್ಲವಿ, ನೀನು ಹೇಳಿಲ್ಲನ ನಿನ್ನ ಗಂಡ? ಇಲ್ಲ ಅತ್ತೆ, ಅದು ನಾನು ಕೆಲಸ ಮಾಡ್ತಾ ಇದ್ದೆಲ್ಲ, ಅವರು ಹೇಳಿಲ್ಲ ಅನಿಸುತ್ತೆ. ಏನು ಹೇಳಿದಾರೋ ಏನೋ, ನನಗೂ ಕೆಲಸದ ಲಕ್ಷ್ಯದಲ್ಲಿ ನೆನಪೇ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಕೇಳಿದೆ ಅಷ್ಟೇ. ಓ ಹೌದನಮ್ಮ. ಅಂದಂಗೆ ಅಮ್ಮ ಕಾಣಿಸ್ತಾ ಇಲ್ಲಲ್ಲ, ಎಲ್ಲಿದ್ದಾರೆ? ಓ ಅವ್ವನ ಮೇಲೆ ಕೊನೆಗೆ ಮಕ್ಕೊಂಡಾರ. ಯಾಕೋ ಒಂದು ಸ್ವಲ್ಪ ಸುಸ್ತು ಅನ್ಸಕೊಂತೈತಿ, ಮಕ್ಕೋತೀನವ ನಾನು ಅಂತಂದ್ರೆ ಸರಿ ಆಯ್ತು ಮಕ್ಕೋವ ಅಂತ ಹೇಳಿ ಬಿಟ್ಟು ಬಂದಿ ನೋಡುವ. ಮ್ಯಾಲೆ ಮಕ್ಕೊಂಡಾರ ಕೊನೆಗೆ. ಹೌದಾ, ಸರಿ ಅತ್ತೆ. ಹಾಗಾದರೆ ನಾನು ಒಂದು ಸ್ವಲ್ಪ ನನ್ನ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ. ಇನ್ನೂ ಊಟದ ಟೈಮ್ ಆಗಿಲ್ಲಲ್ಲ, ನಾನು ಊಟದ ಟೈಮಿಗೆ ಬಂದು ಅಡುಗೆ ಎಲ್ಲ ಬಿಸಿ ಮಾಡಿ ಚಪಾತಿ ಮಾಡಿಬಿಡ್ತೀನಿ. ಸರಿನಾ ಅತ್ತೆ? ಸರಿ ಆಯ್ತು ಹೋಗಮ್ಮ, ಅದರಲ್ಲಿ ಏನಿದೆ, ಇನ್ನೂ ಟೈಮ್ ಆಗಿಲ್ಲ, ನೀ ಆರಾಮಾಗಿ ರೆಸ್ಟ್ ಮಾಡೋಗು. ಇವ್ರು ಯಾಕೆ ಹೊರಗಡೆ ಹೋದರು? ನಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ನನಗೂ ಒಂದು ಮಾತು ಹೇಳಿಲ್ಲ, ಏನಿಲ್ಲ. ಇವರು ಆಫೀಸ್ಗಂತೂ ಹೋಗಿಲ್ಲ, ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಅಂದಮೇಲೆ ಯಾಕೆ ಹೋದ್ರು ಇವರು ಹೊರಗಡೆ? ಏನು ಮಾಡಿದ್ರು ಇವರು ಬದಲಾಗ್ತಾನೆ ಇಲ್ಲಲ್ಲ. ಏನು ಮಾಡಬೇಕು ಇವರಿಗೆ? ಮೊದಲು ಇವರು ಮಾಡ್ತಾ ಇರೋದು ಇವರಿಗೆ ತಪ್ಪು ಅಂತ ಅನಿಸ್ಬೇಕು, ಆವಾಗಲೇ ಇವರು ಬದಲಾಗೋದು. ಅದಕ್ಕೆ ಏನು ಮಾಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲಲ್ಲ ನನಗೆ. ಏನ್ ಪಲ್ಲವಿ, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದೀಯಾ? ರೀ ಬಂದ್ರಾ? ಎಲ್ಲಿಗೆ ಹೋಗಿದ್ರಿ? ಅತ್ತೆ ಮುಂದೆ ಏನೋ ಸಾಯಂಕಾಲ ಬರ್ತೀನಿ ಅಂತಂದಿದ್ರಂತೆ, ಯಾಕೋ ಬೇಗ ಬಂದ್ಬಿಟ್ಟಿದ್ದೀರಲ್ಲ, ಎಲ್ಲಿಗೆ ಹೋಗಿದ್ರಿ? ಹಂಗೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಏನು ನಿನ್ನ ಹತ್ರ ಎಲ್ಲ ವರದಿ ಒಪ್ಪಿಸ್ಬೇಕಾ ನಾನು? ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ ಅನ್ನೋದನ್ನೆಲ್ಲ ಹೇಳ್ಬೇಕಾ ನಿನ್ನ ಹತ್ರ? ಅಯ್ಯೋ ಹಾಗಲ್ಲ ರೀ, ಕೇಳಿದೆ ಅಷ್ಟೇ. ಕೇಳೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ನೀವು ಹೊರಗಡೆ ಹೋಗೋ ಮುಂದೆ ಒಂದು ಮಾತು ನನಗೂ ಹೇಳೋದ್ರೆ ನನಗೂ ಸಮಾಧಾನ ಅನಿಸುತ್ತೆ, ನೀವು ಎಲ್ಲಿ ಹೋಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನೀವು ಒಮ್ಮೆಗೆ ಕೇಳದೆ ಹೋಗ್ಬಿಟ್ರೆ ನನಗೆ ಟೆನ್ಷನ್ ಆಗಲ್ಲನ್ರಿ, ಎಲ್ಲಿ ಹೋದ್ರು ಏನೋ, ಏನು ಮಾಡ್ತಿದ್ದಾರೋ ಏನೋ ಅಂತ. ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಇದು ನನ್ನ ಮನೆ, ನಾನು ಹೊರಗಡೆ ಜಾಬ್ ಮಾಡೋನು. ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಎಲ್ಲಿ ಬೇಕಾದರೂ ಇರ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಎಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹೇಳೋ ಅವಶ್ಯಕತೆ ಯಾಕಿಲ್ರಿ? ತಾಳೆ ಕಟ್ಟಿದ ಹೆಂಡತಿ ಅದೀನಿ ನಾನು. ನಾನು ಕೇಳೋ ಹಕ್ಕಿದೆ, ನೀವು ಹೇಳಲೇಬೇಕಾದಂಥ ಅನಿವಾರ್ಯತೆಯೂ ಇದೆ. ತಾಳಿ ಕಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲನೂ ನಿನ್ನ ಹತ್ರ ಹೇಳಬೇಕು ಅಂತ ಏನು ರೂಲ್ಸ್ ಇಲ್ಲ. ತಾಳಿ ಕಟ್ಟಿದ ಮೇಲೆ ನಾನು ಏನು ಕೇಳಬಾರ್ದು ನಿಮ್ಮನಿಗೆ ಅಂತ ಏನು ರೂಲ್ಸ್ ಇಲ್ಲ. ನೀವೆಲ್ಲಿಗೆ ಹೋಗ್ತೀರಿ, ಏನು ಮಾಡ್ತೀರಿ ಎಲ್ಲನೂ ತಿಳ್ಕೊಳ್ಳೋ ಹಕ್ಕು, ಅಧಿಕಾರ ಎರಡೂ ಇದೆ ನನಗೆ. ಹೇಳ್ರಿ, ಎಲ್ಲಿ ಹೋಗಿದ್ರಿ ನೀವು? ಯಾಕೆ ಇನ್ನು ಯಾವುದಾದ್ರೂ ಹುಡುಗಿ ಸಿಗ್ತಾಳೆ ಅಂತ ನೋಡೋದಕ್ಕೆ ಹೋಗಿದ್ರ ಹೊರಗಡೆ? ಪಲ್ಲವಿ, ನನ್ನ ಪರ್ಸ್ನಲ್ ವಿಷಯಕ್ಕೆ ನೀ ತಲೆ ಹಾಕಬೇಡ. ನೋಡು, ನೀನಾಯ್ತು ಈ ಮನೆ ಆಯ್ತು ಅಂತ ಇದ್ದು ಬಿಡು. ನನ್ನ ವಿಷಯಕ್ಕೆ ತಲೆ ಹಾಕಿದೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀವು ಅಷ್ಟೇ, ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ರಿ ಸರಿ ಹೋಯ್ತು. ಇನ್ನೊಂದು ಸಲ ಏನಾದರೂ ಯಾವುದಾದ್ರೂ ಹುಡುಗಿ ತಂಟೆಗೆ ನೀವು ಹೋಗಿದ್ದು ಗೊತ್ತಾಯ್ತು ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯ ನೀನು? ಏನು ಮಾಡೋಕ್ಕಾಗತ್ತೆ? ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಹೇಳು? ಏನು ಮಾಡೋಕ್ಕಾಗತ್ತಾ? ಯಾಕೆ ಪೊಲೀಸ್ ಇಲ್ವಾ, ಸ್ಟೇಷನ್ ಇಲ್ವಾ? ನಾನು ಈಗಲೇ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂದರೆ ನಿಮ್ಮನ್ನು ಈಗಲೇ ಒದ್ದು ಒಳಗಡೆ ಜೈಲಲ್ಲಿ ಹಾಕ್ತಾರೆ, ನೆನಪಿರಲಿ. ಏನು ಹೆದರ್ಸ್ತಾ ಇದೀಯಾ? ಚೆ ಹೆದರ್ಸ್ತಾ ಇಲ್ಲಪ್ಪ, ವಾರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಏನು ಮಾಡ್ಕೋತೀಯ ಮಾಡ್ಕೋ ಹೋಗಿ, ಯಾರು ಹೆದರ್ತಾರ ನಿನಗೆ? ಸರಿ, ಹಾಗಾದರೆ ಇವಾಗ ಫಸ್ಟ್ ಮಾವನಿಗೆ ಕಾಲ್ ಮಾಡ್ತೀನಿ. ಮಾವನಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ನೀವೇನೇನು ಮಾಡಿದ್ದೀರಾ, ಏನೇನು ಮಾಡ್ತಾ ಇದ್ದೀರಾ ಎಲ್ಲನೂ ಮಾವನ ಹತ್ರ ಹೇಳ್ತೀನಿ. ನನ್ನ ಹತ್ರ ಸಾಕ್ಷಿ ಕೂಡ ಇದೆ. ಮಾವ ಇದಕ್ಕೇನಮ್ಮ ಸಾಕ್ಷಿ ಅಂತ ಕೇಳಿದರೆ ನನ್ನ ಹತ್ರ ಸಾಕ್ಷಿ ಇದೆಯಲ್ಲ, ಅದನ್ನೂ ತೋರಿಸ್ತೀನಿ. ಸರಿನಾ? ಅವಾಗ ಯಾಕೆ, ಈಗಲೇ ಕಾಲ್ ಮಾಡಿಬಿಡ್ತೀನಿ ರೀ ಮಾವನಿಗೆ. ಬೇಡ ಪಲ್ಲವಿ, ನೀ ಸುಮ್ಮನೆ ಇದ್ಬಿಡು.
ಇದು ನನ್ನ ನಿನ್ನ ಮಧ್ಯೆ ನಡೀತಾ ಇರೋ ಜಗಳ. ಇದರಲ್ಲಿ ಮನೆಯವರನ್ನು ಯಾರನ್ನೂ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡ ನೀನು. ಯಾಕ್ರಿ ಭಯ ಆಗ್ತಾ ಇದೆನಾ? ಯಾಕೆ ಭಯ ನಿಮಗೆ? ಏನು ಹೆದರ್ಸ್ತಾ ಇದೀಯಾ ನನಗೆ? ಇಲ್ಲಪ್ಪ, ನಾನು ಯಾಕೆ ಹೆದರ್ಸ್ಲಿ? ಹೆದರ್ಸೋದೆಲ್ಲ ಮಾಡೋದಿಲ್ಲಪ್ಪ ನಾನು. ಇವಾಗ ತಾನೇ ಹೇಳಿದೆಲ್ಲ, ಇವಾಗಲೇ ಬೇಕಾದ್ರೆ ಮಾವನಿಗೆ ಕಾಲ್ ಮಾಡ್ತೀನಿ ರೀ. ಮಾವನರೇ ಬರಲಿ, ಅವರೇ ಡಿಸೈಡ್ ಮಾಡಲಿ ಯಾರ್ದು ತಪ್ಪು ಯಾರ್ದು ಸರಿ, ಯಾರಿಗೆ ಶಿಕ್ಷೆ ಕೊಡಬೇಕು ಯಾರಿಗೆ ಶಿಕ್ಷೆ ಕೊಡಬಾರ್ದು ಅನ್ನೋದನ್ನು. ಸರಿನಾ? ಹಾಗೆ ಮಾವನಿಗೂ ಹೇಳ್ತೀನಿ, ನೀವು ಬರುವಾಗ ನಿಮ್ಮ ಫ್ರೆಂಡ್ ಒಬ್ಬರು ಪೊಲೀಸರು ಇದ್ದಾರಲ್ಲ ಅವರನ್ನೂ ಕರ್ಕೊಂಡು ಬರ್ರಿ, ಅವರು ನ್ಯಾಯ ತೀರ್ಮಾನ ಮಾಡಲಿ ಅಂತ ಹೇಳ್ತೀನಿ. ಬೇಡ ಪಲ್ಲವಿ, ಬೇಡ. ನೋಡು, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನೀ ನನ್ನ ತಂಟೆಗೆ ಬರಬೇಡ, ಸುಮ್ಮನೆ ಇದ್ದು ಬಿಡು. ನೀವು ಅಷ್ಟೇ, ನಿಮ್ದದು ಹೊಲಸು ಚಾಳಿ ಎಲ್ಲ ಇದೆಯಲ್ಲ, ಹೆಣ್ಮಕ್ಳ ಹತ್ರ ಹೋಗೋದು, ಹೆಣ್ಮಕ್ಳಿಂದ ಬೀಳೋದು, ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಇದ್ದರೆ ನಾನು ಸುಮ್ಮನೆ ಇರ್ತೀನಿ. ನೀವು ನಿಮ್ಮ ಬಾಲನ ಬಿಚ್ಚಿದ್ರೆ ನಾನು ನಿಮ್ಮ ಬಾಲನ ಕಟ್ ಮಾಡಿಬಿಡ್ತೀನಿ. ಎಷ್ಟು ಮಾತಾಡ್ತೀಯ ನೀನು? ಅದು ಯಾವ್ದು ಧೈರ್ಯದ ಮೇಲೆ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೀಯ? ಧೈರ್ಯನಾ? ನಾನು ಸರಿಯಾಗಿದ್ದೀನಿ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂದಮೇಲೆ ನನಗೆ ಧೈರ್ಯ ಬಂದೇ ಬರುತ್ತೆ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಮಾವ ಅವರು ಏನಂದಿದ್ದಾರೆ ಗೊತ್ತಾ? ಈ ಮನೆಯಲ್ಲಿ ಸರಿಯಾಗಿ ಯಾರು ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ್ತಾರೋ ಅವರಿಗಷ್ಟೇ ಈ ಆಸ್ತಿ ಎಲ್ಲ ಸಿಗುತ್ತೆ ಅಂದಿದ್ದಾರೆ. ಅಂದಮೇಲೆ ನೀವೇನಾದರೂ ಬಾಲ ಬಿಚ್ಚಿ ಹೊರಗಡೆ ಏನಾದರೂ ಹುಡುಗಿಯರ ತಂಟೆಗೆ ಹೋದರೆ ನಾನು ಅದನ್ನು ಮಾವನ ಹತ್ರ ಹೇಳ್ತೀನಿ. ಆವಾಗ ಮಾವ ಈ ಆಸ್ತಿನಲ್ಲಿ ಒಂದೇ ಒಂದು ಬಿಡಿಗಾಸು ನಿಮಗೆ ಕೊಡೋದಿಲ್ಲ. ಅಮ್ಮ ತಾಯಿ ಅಮ್ಮ ಅಂತ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಬೇಕಾಗತ್ತೆ. ನಿಮ್ಮ ಪರಿಸ್ಥಿತಿ ಅಲ್ಲಿಗೆ ತಂದಿಡ್ತೀನಿ ನಾನು. ನೋಡ್ರಿ, ನೆನಪಿಟ್ಕೋರಿ. ನಾನಂತೂ ಚಿಂತೆ ಮಾಡೋದಿಲ್ಲಪ್ಪ, ಯಾಕಂದರೆ ಅತ್ತೆ ನನ್ನ ಪರವಾಗಿರ್ತಾರೆ, ನಮ್ಮ ಮಾವ ನನ್ನ ಪರವಾಗಿರ್ತಾರೆ, ಅಮ್ಮನೂ ನನ್ನ ಪರವಾಗಿರ್ತಾರೆ. ಯಾಕಂದರೆ ನಂದೇನು ತಪ್ಪೇ ಇಲ್ವಲ್ಲ. ಅಂದಮೇಲೆ ನಾನು ಈ ಮನೆಯಲ್ಲಿ ಆರಾಮಾಗಿರ್ತೀನಿ. ನೀವು ಈ ಮನೆಯಲ್ಲಿರ್ತೀರಾ ಅಥವಾ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತೀರಾ ಅನ್ನೋದನ್ನು ಕುತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ, ಸರಿನಾ? ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಆಗಲೇ ನೋಡ್ರಿ ತಲೆ ಮೇಲೆ ಮುಂದೆ ಕೂದಲನೇ ಹೋಗ್ಬಿಟ್ಟಿದೆ, ಆಮೇಲೆ ಇನ್ನೂ ಮುದುಕನ ಥರ ಕಾಣಿಸ್ತೀರಾ. ಅದಕ್ಕೆ ಆರಾಮಾಗಿ ಕುತ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಒಂದು 10 ನಿಮಿಷ ಕುತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ, ಸರಿನಾ ಡಿಯರ್? ಬಾಯ್. ನಂದು ಕಿಚನಲ್ಲಿ ಅಡುಗೆ ಮಾಡೋದಿದೆ, ನಾನು ಹೋಗಿ ಅಡುಗೆ ಮಾಡ್ತೀನಿ. 10 ನಿಮಿಷ ಬಿಟ್ಟು ನೀವೇ ಬರೀ ಊಟಕ್ಕೆ. ಹಸು ಆದರೆ ನೀವೇ ಬರೀ ಊಟಕ್ಕೆ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಗೆ ಊಟಕ್ಕೆ ಕರೆಯೋದಕ್ಕೆ ಬರೋದಿಲ್ಲ. ಗೊತ್ತಾಯ್ತಲ್ವಾ ಡಿಯರ್? ನೀವೇ ಬರೀ ಕೆಳಗಡೆ. ಛೇ, ಏನಿದು? ಇವಳು ಈ ಥರ ಎದಕ್ಕೆ ಮಾತಾಡ್ತಾ ಇದ್ದಾಳೆ? ಇವಳಿಗೆ ಆಟಾಡ್ಸೋಣ ಅಂತ ನಾನು ಅಂದ್ಕೊಂಡ್ರೆ ಇವಳು ಉಲ್ಟಾ ನನಗೆ ಆಟಾಡಿಸ್ತಾ ಇದ್ದಾಳಲ್ಲ. ಇಲ್ಲ ಇಲ್ಲ, ಏನು ಮಾಡೋದು ಇವಾಗ? ಡ್ಯಾಡಿ ಹತ್ರ ಏನಾದರೂ ಈ ವಿಷಯ ಎಲ್ಲ ಹೇಳಿದ್ರೆ ಇವಳು ಅಂದಂಗೆ ಡ್ಯಾಡಿ ನನಗೆ 1 ರೂಪಾಯಿ ಕೂಡ ಕೊಡೋದಿಲ್ಲ ಆಸ್ತಿನಲ್ಲಿ. ಛೇ, ಈ ಆಸ್ತಿ ಒಂದು ನನ್ನ ಹೆಸರಲ್ಲಿ ಇದ್ದು ಬಿಟ್ಟಿದ್ದಿದ್ರೆ ನಾನು ಯಾರಿಗೂ ಹೆದರ್ತಾನೆ ಇಲ್ಲಾಗಿದ್ದೆ. ಅದು ಅಲ್ಲದೆ ಡ್ಯಾಡಿಗಾದರೂ ಹೆದರಲೇಬೇಕಾಗುತ್ತೆ ನಾನು. ಈ ವಿಷಯ ಎಲ್ಲ ಡ್ಯಾಡಿಗೆ ಗೊತ್ತಾದರೆ ಅವ್ರು ಮಾತ್ರ ಸುಮ್ಮನೆ ಇರೋದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಡ್ತಾರೆ. ಅವ್ರ ಫ್ರೆಂಡೇ ಪೊಲೀಸ್ ಇರಿದ್ದಾರೆ. ಇದಕ್ಕಿಂತ ಮುಂಚೆನೇ 2 ಸಲ ವಾರ್ನ್ ಮಾಡಿದ್ದಾರೆ ನನಗೆ. ಅದು ಇದಕ್ಕೂ ಮೇಲೆ ಪಲ್ಲವಿ ಏನಾದರೂ ಕಂಪ್ಲೇಂಟ್ ಮಾಡಿದರೆ ಡ್ಯಾಡಿ ಹತ್ರ, ಅಷ್ಟೇ ನನ್ನ ಕತೆ. ಸದ್ಯಕ್ಕೆ ಇವಳು ಹೇಳ್ದಂಗೆ ಸುಮ್ಮನೆ ಇರೋದೇ ವಾಸಿ. ಹೀಗಾದರೂ ಮಾಡಿ ನಮ್ಮ ಡ್ಯಾಡಿ ಮಮ್ಮಿಗೆ ಇವಳ ಮೇಲೆ ಕೆಟ್ಟ ಅಭಿಪ್ರಾಯ ಬರಂಗೆ ಮಾಡಿ ಇವಳನ್ನೇ ಈ ಮನೆಯಿಂದ ಓಡಿಸ್ತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ. ರೀ, ನೀವು ನನಗೋಸ್ಕರ ಬದಲಾಗದೆ ಇದ್ರೂ ನಿಮ್ಮ ತಂದೆ ತಾಯಿಗೋಸ್ಕರ ಈ ಆಸ್ತಿಗೋಸ್ಕರನಾದರೂ ನೀವು ಬದಲಾಗೇ ಆಗ್ತೀರ. ಬದಲಾಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಈ ಮನೆಯಲ್ಲಿ ಅತ್ತೆ ಮಾವನಿಗೆ ಇವ್ರು ಯಾರಿಗೂ ನೋವಾಗಬಾರ್ದು. ನನಗೆಷ್ಟೇ ನೋವಾದರೂ ಪರವಾಗಿಲ್ಲ, ಅವ್ರು ಯಾರಿಗೂ ನೋವಾಗದೇ ಇರೋ ಹಾಗೆ ಇವರನ್ನು ಬದಲಾಯಿಸ್ಬೇಕು ನಾನು. ತಂದೆ ತಾಯಿ ಹೆಂಡತಿ ಅಜ್ಜಿ ಇವ್ರ ಬೆಲೆ ಎಲ್ಲ ಇವರಿಗೆ ನನ್ನ ಗಂಡನಿಗೆ ಗೊತ್ತಾಗುವಂಗೆ ಮಾಡ್ತೀನಿ. ಆವಾಗ ತಾವೇ ಬದಲಾಗ್ತಾರೆ. ಅಂದಂಗೆ ಅತ್ತೆ ಎಲ್ಲೋದ್ರು ಕಾಣಿಸ್ತಾನೆ ಇಲ್ವಲ್ಲ? ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಬೇಗ ಬೇಗ ಚಪಾತಿ ಮಾಡಿಬಿಡೋಣ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾಯ್ತು. ಬೆಳಗ್ಗೆನೂ ಬೇಗ ಎದ್ದುಬಿಟ್ಟಿದ್ದೀನಿ, ತಲೆ ಎಲ್ಲ ನೋವಿಸ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ ಅಂದರೆ ಆರಾಮ್ ಅನಿಸುತ್ತೆ. ಪಲ್ಲವಿ, ಏನತ್ತೆ? ಇಬ್ಬರು ರೂಮಲ್ಲಿ ಜಗಳ ಆಡ್ತಿದ್ರೆ ನಮ್ಮ ಏನೋ ಸೌಂಡ್ ಕೇಳಿಸ್ತಾ ಇತ್ತು, ಇಬ್ಬರು ಜೋರಾಗಿ ಮಾತಾಡೋದು. ಅಯ್ಯೋ ಏನಿಲ್ಲತ್ತೆ, ಹಾಗೆ ಕಾಮಿಡಿ ಮಾಡ್ತಾಯಿದ್ರು. ಅವ್ರ ಫ್ರೆಂಡ್ಸ್ದು ಏನೋ ವಿಷಯ ಹೇಳ್ತಾ ಇದ್ರು, ನಗ್ತಾ ಇದ್ದೆ ಅಷ್ಟೇ. ಅದೇ ಅಷ್ಟೇ, ಮತ್ತೇನು ಜಗಳ ಆಡ್ತಾ ಇಲ್ಲಪ್ಪ ನಾವು.
ಓ ಹೌದನಮ್ಮ, ಎಲ್ಲಿ ಮತ್ತೆ ಜಗಳ ಆಡಕೊಂತೀರ ಏನಂತ ನನಗೆ ಭಯ ಆಗ್ಬಿಟ್ಟಿತ್ತು. ಇಬ್ರು ಆರಾಮದಿರಿಲ್ಲ, ಈಗ ಖುಷಿ ಆಗದಿರಿಲ್ಲ? ಹ್ಞೂ ಅತ್ತೆ, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ, ನಾವಿಬ್ಬರು ಆರಾಮಾಗಿದ್ದೀವಿ. ಸರಿ ಅಮ್ಮ, ನೀವಿಬ್ರು ಖುಷಿಯಾಗಿದ್ರೆ ಅಷ್ಟ ಸಾಕು ನಂಗೆ. ಸರಿ ಅತ್ತೆ, ಟೈಮ್ ಆಯಿತು, ನಾನು ಹೋಗಿ ಚಪಾತಿ ಮಾಡಿಬಿಡ್ತೀನಿ ಊಟಕ್ಕೆ, ಮತ್ತೆ ಲೇಟ್ ಆಗಿಬಿಡುತ್ತೆ. ಸರಿ ಆಯ್ತು, ಹೋಗಮ್ಮ.